ಇವತ್ತು ನನ್ನ ದೋಸ್ತ ನನ್ನ ಅವನ ಜೊತೆ ವಾಕಿಂಗ್ ಕರ್ಕೊಂಡು ಹೋಗಿದ್ದ ಗುರು. ಒಂದು ವಾರದಿಂದ ಕ್ವಾಟ್ಲೆ ಕೊಟ್ಟು ಫೈನಲಿ ಇವತ್ತು ನನ್ನ ಅವನ ಜೊತೆ ಎತ್ತಾಕೊಂಡು ಹೋದ ಗುರು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ವಾಕಿಂಗ್ ಅಂದಮೇಲೆ ಬರೀ ವಾಕಿಂಗ್ ಅಷ್ಟೇ ಅನ್ಕೊಂಡಿದ್ದೆ. ಇವ್ ನೋಡಿದ್ರೆ ರನ್ನಿಂಗು ಎಕ್ಸಸೈಸು ಎಲ್ಲ ಮಾಡ್ತಾನೆ ಗುರು. ನಾವಂತೂ ಮಾತಿನ ಮೇಲಿಲ್ಲವರು ವಾಕಿಂಗ್ ಬಿಟ್ಟು ಬೇರೆ ಏನು ಮಾಡಲಿಲ್ಲ ಗುರು. ಹಾಗೆ ಬರುವಾಗ ಟೀ ಕುಡ್ಕೊಂಡು ಮಾರ್ಕೆಟಲ್ಲಿ ಹೂ ತಗೊಂಡು ಸೀದಾ ಮನೆ ಕಡೆ ಬಂದ್ವಿ ಗುರು. ಮನೆಗೆ ಬಂದಮೇಲೆ ನಮ್ಮ ಉಪ್ಪಿ ಕಾಲ್ ಮಾಡಿ, ಮಗ ಕ್ಯಾಮ್ರಾ ಸ್ಟ್ಯಾಂಡ್ ಬೇಕು, ಇವತ್ತು ಶೂಟಿಂಗ್ ಇದೆ ಅಂತ ಹೇಳಿದ. ನಾನು ಮನೆ ಪೂರ್ತಿ ಕಿತ್ತಾಕಿ ಎಲ್ಲಿ ಹೋಯ್ತು ಸ್ಟ್ಯಾಂಡು ಅಂತ ಹುಡುಕ್ತಾ ಇದ್ದೆ. ಅದೇ ಗ್ಯಾಪಲ್ಲಿ ನಮ್ಮಣ್ಣ ಅವ್ನು ಯೂಸ್ ಮಾಡಿರೋಂಥ ಹಳೆ ಫೋನ್ ಎಲ್ಲ ತೋರಿಸ್ತಾ ಇದ್ದ. ಅವಾಗ ನೆನಪಾಗಿದ್ದು ನಾನು ಕ್ಯಾಮ್ರಾ ಸ್ಟ್ಯಾಂಡ್ನ ನನ್ನ ಫ್ರೆಂಡ್ ಪವನ್ಗೆ ಕೊಟ್ಟಿದ್ದೆ ಅಂತ. ಮಗ ಟ್ರೈಪಾಡ್ ನಿನ್ನ ಹತ್ರ ಐತಾ ಅಂತ ಕೇಳಿದಾಗ, ಹಾ ಮಗ ಇದೆ, ಹುಡುಕ್ಬೇಕು ಅಂದ್ರ. ಅಣ್ಣ ತಮ್ಮ ಇಬ್ಬರು ಸೇರಿ ನಮ್ಗೆ ಹುಡುಕಿ ಈ ಟ್ರೈಪಾಡ್ನ ತಂದು ಕೊಟ್ರು. ಮನೆ ಕಟ್ತಿರೋ ಕಾರಣ ಟ್ರೈಪಾಡ್ ಈ ಗತಿ ಆಗಿತ್ತು. ನಮ್ಮ ಉಪ್ಪಿ ಸರ್ ಅದನ್ನ ಕ್ಲೀನ್ ಮಾಡಿ ಕ್ಯಾಮ್ರಾ ಲಾಕ್ ಬಟನ್ಗೆ ಒಂದು ಕ್ಲಿಪ್ ಎಗರೋಗಿತ್ತು. ನಮ್ಮಣ್ಣ ಅದಕ್ಕೊಂದು ಸ್ಕ್ರೂ ಹಾಕೊಡ್ತೀನಿ ಅಂತ ಹೇಳಿದಕ್ಕೆ ಒಂದು ಸ್ಕ್ರೂ ಹಾಕ್ಸ್ಕೊಂಡು ಶೂಟಿಂಗಿಗೆ ಹೊರಟೇ ಬಿಟ್ವಿ. ಪ್ರತಿ ಸಲ ಶೂಟಿಂಗ್ ಹೋಗುವಾಗ ನಮ್ಗೆ ಈ ಮಠಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದು ರೂಢಿ. ಅದೇ ಟೈಮಿಗೆ ನಮ್ಮ ಸಂತೋಷಣ್ಣ ಬಂದು ಪೂಜೆ ಬೇಕಾದಂಥ ಹೂವು, ಉದ್ನಿ ಕಡ್ಡಿ, ಕಾಯಿ ತಂದು ಕೊಟ್ರು. ನಾವು ಟ್ರೈಪಾಡ್ಗೆ ಕ್ಯಾಮ್ರಾ ಫಿಟ್ ಮಾಡ್ಕೊಂಡು ಪೂಜೆಗೆ ರೆಡಿ ಆದ್ವಿ. ನಾನು ಪೂಜೆ ಮಾಡಲ್ಲ ಅಂತ ಎಷ್ಟು ಸರಿ ಹೇಳಿದ್ರು ನನ್ನ ಕೈಲಿ ಪೂಜೆ ಮಾಡಿ ಕಾಯಿ ಕೂಡ ಓಡಿಸಿದ್ರು. ಎಲ್ಲರೂ ಮಠದ ಅಜ್ಜರ ಆಶೀರ್ವಾದ ತಗೊಂಡು ಶೂಟಿಂಗ್ ಸ್ಪಾಟಿಗೆ ಹೊರಟೇ ಬಿಟ್ವಿ. ಆನ್ ದಿ ವೇ ಗಾಡಿ ಮತ್ತು ರೋಡ್ ಎರಡೂ ಸರಿ ಇಲ್ಲದೆ ಇರೋ ಕಾರಣ ಎಲ್ಲರಿಗಿಂತ ನಾವು ಸ್ವಲ್ಪ ಲೇಟಾಗಿ ರೀಚ್ ಆದ್ವಿ. ಶೂಟಿಂಗ್ ಮಧ್ಯದಲ್ಲೇ ಮಳೆ ಜೋರಾಗಿದ್ದಕ್ಕೆ ಬಸ್ ಸ್ಟ್ಯಾಂಡಲ್ಲೇ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ. ಮಳೆ ನಿಂತ ಮೇಲೆ ಶೂಟಿಂಗ್ ಮುಗಿಸ್ಕೊಂಡು ಸಂತೋಷಣ್ಣರ ಮನೆಗೆ ಊಟಕ್ಕೆ ಬಂದಾಗ 5 ಗಂಟೆ ಆಗಿತ್ತು. ಮತ್ತೆ ಮಳೆ ಸ್ಟಾರ್ಟ್ ಆಗೋದ್ರೊಳಗೆ ನಾನು ಉಪ್ಪಿ ಊರು ಸೇರ್ಬೇಕಾಗಿತ್ತು. ಸೊ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.